ಹುಷಾರಾಗಿದ್ದೀರಲ್ವಾ? ಇಲ್ಲ, ನನ್ನ ತಲೆ ಕೆಟ್ಟಿದೆ. ಮತ್ ನನ್ನ ತಲೆ ಕೆಡೋದಕ್ಕೆ ಕಾರಣ ನೀನು ನನಗೆ ಒಂದು ಗಂಡು ಮಗುನ ಹೆತ್ತು ಕೊಟ್ಟಿದ್ದಿದ್ರೆ ನಮ್ಮಮ್ಮ ನನ್ನ ಮುಖದ ಮೇಲೆ ಈ ರೀತಿ ಉಗಿದು ಹೋಗ್ತಾ ಇರ್ಲಿಲ್ಲ. ನಿನ್ನಿಂದಾಗಿ ಈ ಅರಮನೆ ಅಧಿಕಾರ ನನ್ನ ಕೈಗೆ ಸಿಗ್ತಾ ಇಲ್ಲ. ಅಮ್ಮ ಹೇಳಿದರೆ ಆ ಗಗನ್ ಮತ್ತೆ ಅವನ ಹೊಸ ಹೆಂಡತಿಗೂ ಮೊದಲು ನಮಗೊಂದು ಗಂಡು ಮಗು ಆಗ್ಲೇಬೇಕು. ಮತ್ ಹಾಗೇನಾದ್ರೂ ಆಗ್ಲಿಲ್ಲ ಅಂದ್ರೆ ನಮ್ಮಮ್ಮ ನಮ್ಮಿಬ್ರನ್ನು ಈ ಮನೇಲಿ ಕೆಲ್ಸಕ್ಕೆ ಹಚ್ಚಿಬಿಡ್ತಾಳೆ. ಮತ್ತೆ ಆ ದಿವಸ ನಿನ್ನ ಜೀವನದಲ್ಲಿ ಕೊನೆ ದಿನ ಆಗಿರುತ್ತೆ, ನೆನ್ಪಿಟ್ಟು. ಪೂಜಾ, ಬಾ. ಜಯಂತಿ, ಮಾಡ್ತಾ ಇದ್ದೀರಾ? ನೀವ್ ಕೊಟ್ಟಿರೋ ಭರವಸೆ ಮತ್ತೆ ನಿಮ್ ಮಾತುಗಳನ್ನ ಕೇಳಿ ಬಂದಿದ್ದೀನಿ. ಆದ್ರೆ ಈಗ ಇದೆಲ್ಲ ನಿಮ್ಗೆ ಗಮನ ಇದೆಯಾ? ಕೆಳಗಡೆ ಯಾವ ವಿಷಯದ ಪೂಜೆ ನಡೀತಿತ್ತು ಅಂತ? ಗಗನ್ ಸರ್ ಮತ್ತೆ ನನಗ್ ಹುಟ್ಟೋ ಮಗುಗೋಸ್ಕರ ಕೆಳಗಡೆ ಪೂಜೆ ನಡೀತಿತ್ತು. ಮತ್ತೆ ನಾನಾ ಪೂಜೆನ ಅರ್ಧದಲ್ಲೇ ಬಿಟ್ಟು ಎದ್ದು ಬರೋದಕ್ಕೂ ಆಗ್ತಿರ್ಲಿಲ್ಲ. ನನ್ನ ಪೂಜೆ ಪೂರ್ತಿ ಮಾಡ್ಬೇಕಾಯ್ತು. ನಿಮ್ಗೇನಾದ್ರೂ ಗೊತ್ತಿದ್ಯಾ ನನಗೆ ಹೇಗೆ ಅನ್ನಿಸ್ತಿದೆ ಅಂತ? ನನ್ನ ಪೂಜೆನ ಎಷ್ಟು ಕಷ್ಟಪಟ್ಟು ಪೂರ್ತಿ ಮಾಡಿದ್ದೀನಿ ಅಂತ ನಿಮಗ್ ಗೊತ್ತಿದ್ಯಾ? ಯಾಕಂದ್ರೆ ನಾನು ಈ ಮನೆಗೆ ಮಗು ಕೊಡಲ್ಲ ಅಂತ ನನಗ್ ಗೊತ್ತಿದೆ. ನನ್ನನ್ನ ನಾನು ಹೇಗ್ ನೋಡ್ಕೊಳ್ಳೋದೀಗ? ನನ್ನ ದೇವ್ರ ಮುಂದೆ ಕೂತ್ಕೊಂಡು ಅವನ್ ಸಾಕ್ಷಿಯಾಗಿ ಪೂಜೆನ ಪೂರ್ತಿ ಮಾಡ್ದೆ. ಅದನ್ನ ನಾನು ಮಾಡಬಾರ್ದಾಗಿತ್ತು. ಸಮಾಧಾನ ಮಾಡ್ಕೋ ಪೂಜಾ. ಪೂಜಾ, ಅಳೋದು ನಿಲ್ಸು ಮೊದ್ಲು. ಪೂಜಾ, ತಗೋ ನೀರ್ ಕುಡಿ. ಸಮಾಧಾನ ಮಾಡ್ಕೋ ಪೂಜಾ, ನೀರ್ ಕುಡಿ. ಸಮಾಧಾನ ಮಾಡ್ಕೋ ಪೂಜಾ. ನನ್ನ ಕ್ಷಮಿಸ್ಬಿಡು. ಸತ್ಯವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಪೂಜಾ, ಮಗುಗೋಸ್ಕರ ಕೆಳಗಡೆ ಪೂಜೆ ನಡೀತಿದೆ ಅಂತ. ಒಂದ್ ವೇಳೆ ನನಗೆ ಗೊತ್ತಿದ್ರೆ ನಾನು ನಿನ್ ತಿಳಿಸ್ತಿದ್ದೆ ಅಲ್ವಾ? ಇಲ್ಲಿ ಕೇಳು, ಈ ಅಲಂಕಾರ ಎಲ್ಲ ನೋಡ್ತಿದ್ರೆ ನಿನ್ಗೆ ಏನ್ ಅನಿಸ್ತಿದೆ ಪೂಜಾ? ಈ ಅಲಂಕಾರ ಎಲ್ಲ ನನ್ ಮನ್ಸಿಂದ, ನನ್ ಸಂತೋಷದಿಂದ ಮಾಡ್ತಿದ್ದೀನಿ ಅಂತನಾ? ಆದ್ರೆ ಒಂದ್ ಅರ್ಥ ಮಾಡ್ಕೋ, ಇದೆಲ್ಲ ನಾನು ನನ್ನ ಕೈಯಿಂದನೇ ಮಾಡ್ತಾ ಇದ್ದೀನಿ. ನನಗೆ ಅಮ್ಮಾಜಿನೇ ಹೇಳಿದ್ದು. ಅವರೇ ನನ್ಗೆ ಹೇಳಿದ್ರು, ಈ ಪೂಜೆ ಆದ್ಮೇಲೆ ಗಗನ್ ಅವರ ನಿನ್ನ ಹೊಸ ಜೀವನ ಶುರುವಾಗತ್ತೆ ಅಂತ. ಅದಕ್ಕೆ ಈ ರೂಮ್ನೆಲ್ಲ ಸ್ವಚ್ಛ ಮಾಡು ಅಂತ ಅವರೇ ಹೇಳಿದ್ರು. ಒಂದು ಕ್ಷಣ ನಾನೇ ಯೋಚನೆ ಮಾಡಿದೆ, ಈ ಮಾತನ್ನ ಹೇಗ್ ನಾನು ನಿನ್ಗೆ ಹೇಳೋಕ್ಕಾಗತ್ತೆ? ಒಂದ್ ವೇಳೆ ನನ್ನ ಅಮ್ಮಾಜಿಯವ್ರ ಮಾತು ಒಪ್ಕೊಂಡ್ರೆ ನಿನ್ ಮನ್ಸು ಹೊಡೆದೋಗುತ್ತೆ. ಒಂದ್ ವೇಳೆ ನಾನು ಅವ್ರ ಮಾತು ಒಪ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ಸತ್ಯ ಮನೆಯವ್ರ ಮುಂದೆ ಬಂದ್ಬಿಡುತ್ತೆ. ನಾನು ಏನ್ ತಾನೇ ಮಾಡಕ್ಕಾಗುತ್ತೆ ಪೂಜಾ? ಎಲ್ರೂ ಹೇಳ್ತಾರೆ, ಗಗನ್ ಅವ್ರ ಜೀವನದಿಂದ, ಈ ಮನೆಯಿಂದ ಹಂತ ಹಂತವಾಗಿ ದೂರ ಹೋಗು, ನಿನ್ನ ಅಧಿಕಾರನೆಲ್ಲ ಬಿಟ್ಕೊಟ್ಟು ಹೋಗು ಅಂತ. ಇಷ್ಟು ದೊಡ್ಡ ಮಾತನ್ನ ನಾನು ನಿನ್ ತಿಳಿಸಿದ್ದೀನಲ್ವಾ ಮೊದ್ಲೇ? ಆಮೇಲೆ ನಮ್ಮಮ್ಮನೂ ದೂರ ಆಗ್ಬಿಡ್ತಾರೆ ನನ್ನಿಂದ. ನಾನೇ ನನ್ನ ತಾಯಿನ ಹಂತ ಹಂತವಾಗಿ ಸಾಯಿಸ್ದಾಗತ್. ನಾನು ಪ್ರಾಣ ಬಿಟ್ಬಿಡ್ತಾಳೆ ಅವಳು. ಬೇಡ ಧರ ಅವ್ರೆ, ಒಳ್ಳೇದನ್ನೇ ಮಾತಾಡಿ. ನನ್ನನ್ನು ನಮ್ಮಮ್ಮನೇ ಸಾಕಿರೋದು.
ಮತ್ತೆ ನನಗೆ ಗೊತ್ತಿದೆ ನಮ್ಮ ಜೀವನದಲ್ಲಿ ಒಬ್ಳು ತಾಯಿಗೆ ಎಂಥ ಜಾಗ ಎಂಥ ಮಹತ್ವ ಇರುತ್ತೆ ಅಂತ. ಅದಕ್ಕೆ ಅಲ್ವಾ ನಾನಿಲ್ಲಿ ಬಂದಿರೋದು. ನನಗೆ ಗೊತ್ತಿದೆ ನೀವು ಈ ಕೆಟ್ಟ ಪರಿಸ್ಥಿತಿಲಿ ಹೇಗೆ ಸಿಕ್ಕಾಕೊಂಡಿದ್ದೀರಾ ಅಂತ. ಆದ್ರೆ ಕೆಲವೊಂದ್ಸಲ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿರತ್ತೆ. ನಾನು ಅರ್ಥ ಮಾಡ್ಕೊಳ್ತೀನಿ ಪೂಜಾ. ಆಗ್ತಿರೋ ಪ್ರತಿಯೊಂದು ಘಟನೆ ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಇನ್ನು ನಿನ್ಗೆ ಎಷ್ಟು ಕಷ್ಟ ಆಗ್ತಿರ್ಬೇಕು. ನಿನ್ಗೂ ಅಷ್ಟೇ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು ಪೂಜಾ. ಪೂಜಾ, ನಿಂಗೆ ಏನೇ ನೋವಿದ್ರು, ನಿನ್ ಮನ್ಸಲ್ಲಿ ಏನೇ ಭಯ ಇದ್ರು ನನ್ನನ್ನ ನಿನ್ನ ಅಕ್ಕ ಅಂತ ತಿಳ್ಕೊ. ಪ್ರತಿಯೊಂದು ವಿಷಯನೂ ನನ್ನ ಹತ್ರ ಹೇಳ್ಕೊ. ನೀನು ಈ ನಿನ್ನ ಅಕ್ಕನ ಮೇಲೆ ಕೊನೆವರೆಗೂ ನಂಬಿಕೆ ಇಡ್ತೀಯ ಅಲ್ವಾ ಪೂಜಾ? ಅಮ್ಮಾಜಿಗೆ ಈ ರೀತಿ ಅನ್ಸ್ಬೇಕು. ನೀನ್ ಯಾವುದಕ್ಕೂ ಈ ಸಂಪ್ರದಾಯಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಈ ನಾಟಕನ ಎಲ್ಲರ ಮುಂದೆ ಹೀಗೆ ಮುಂದುವರಿಸ್ಬೇಕು. ನಾನು ನಿಂಗೆ ಭಾಷೆ ಕೊಡ್ತಿದ್ದೀನಿ. ನಿನ್ ಜೊತೆ ಯಾವುದು ತಪ್ಪಾಗದೆ ಇರೋ ರೀತಿ ನೋಡ್ಕೊಂತೀನಿ. ಭರವಸೆ ಇದೆ ಅಲ್ವಾ ನನ್ ಮೇಲೆ ನಿಂಗೆ? ನಿಮ್ ಮೇಲೆ ನಂಬಿಕೆ ಇಟ್ಟಿರೋದಕ್ಕೇನೆ ನಾನಿಲ್ಲಿ ಬಂದಿರೋದು. ನಾನು ನಿನ್ನ ನಂಬಿಕೆನ ಯಾವತ್ತೂ ಮುರಿಯೋದಿಲ್ಲ ಪೂಜಾ. ನಾನು ಹೊರಡ್ತೀನಿ ಇಲ್ಲಿಂದ. ಒಂದ್ ವೇಳೆ ಅಮ್ಮಾಜಿ ಏನಾದ್ರು ನಿನ್ನ ಹತ್ರ ಮಾತಾಡೋದನ್ನ ನೋಡಿದ್ರೆ ಗೊತ್ತಿಲ್ಲ, ಆಮೇಲೆ ಪ್ರಶ್ನೆ ಕೇಳಕ್ ಶುರು ಮಾಡ್ಬಿಡ್ತಾರೆ. ಹೊರಡ್ತೀನಿ ನಾನು. ನಾನು ಇನ್ ಸ್ವಲ್ಪ ಹೊತ್ತಲ್ಲೇ ಇಲ್ಲಿಂದ ಹೊರಗೆ ಹೋಗ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನನ್ನ ಉಸಿರು ಕಟ್ಟಾಗತ್ತಿಲ್ಲ. ಯಾರು ಅಳ್ತಾ ಇರೋದು? ಈ ಅಳು ಸದ್ದು ಎಲ್ಲಿಂದ ಬರ್ತಾ ಇದೆ? ಇಲ್ಲ, ನೀವು ಚಿಂತೆ ಮಾಡಬೇಡಿ. ನಾನು ಬರ್ತೀನಲ್ವಾ ನಿಮ್ಮ ಹತ್ರ. ನೀವು ಅಳ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲ, ಅದು ಕಣ್ಣಲ್ಲಿ ಸ್ವಲ್ಪ ಧೂಳು ಹೋಗಿತ್ತು. ಅಲ್ಲ, ಅದು ಇವಾಗ ಇವ್ರಿಗೇನಾಯ್ತು? ಇವ್ರು ಯಾವತ್ತೂ ನನ್ನ ಜೊತೆ ಈ ಥರ ಮಾತಾಡಿರ್ಲಿಲ್ವಲ್ಲ. ಅಪ್ಪ ಕೃಷ್ಣ, ನೀನೇ ಕಾಪಾಡಬೇಕು. ಅವ್ರಿಗೇನು ತೊಂದರೆ ಕೊಡಬೇಡ.